ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿಮ್ಮಲ್ಲಿ ಯಾರಿಗಾದ್ರೂ 10, 20, 50 ಇಷ್ಟೇ ವ್ಯೂಸ್ ಬರ್ತಾ ಇದೆಯಾ? ಸೊ ಇಷ್ಟು ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ಈ ವಿಡಿಯೋ ನೋಡಿ. ವಿಡಿಯೋ ನೋಡಿದ ಮೇಲೆ ನಿಮ್ಮದು ಡೆಫಿನೆಟ್ಲಿ ವ್ಯೂಸ್ ಏನಿದೆ ಡಬಲ್ ಆಗುತ್ತೆ. ಓಕೆನಾ? ನಿಮ್ಮದು ವ್ಯೂಸು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಇದು ಹೇಳ್ತಿಲ್ಲ ನಿಮ್ಮದು ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಲಕ್ಷಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂತ. ಸೊ ಈಗೇನು ವ್ಯೂಸ್ ಬರುತ್ತೆ ಅದಕ್ಕಿಂತ ಡಬಲ್ಲಾಗಿ ನಿಮಗೆ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಏನು ಹೇಳ್ತೀನಿ ನೋಡಿ, ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಅರ್ಥ ಆಗೋದು. ಸ್ಕಿಪ್ ಮಾಡಿ ನೋಡಿಬಿಡಿ, ಎಲ್ಲ ಪಾಯಿಂಟ್ಸ್ಗಳು ಮಿಸ್ ಮಾಡ್ಕೊತೀರಾ ನೀವು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮ್ಗೇನು ಬೇಕು, ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಗೈಸ್ ನಮಗೆ ಇಲ್ಲಿ ಟೈಪ್ ಮಾಡಬೇಕು ವಿಡಾಯ್ಕ್ಯೂ ಅಂತ. ನಾನು ಆಲ್ರೆಡಿ ಟೈಪ್ ಮಾಡಿಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿಡಾಯ್ಕ್ಯೂನ ನೀವು ಬಳಸ್ಕೊಳ್ಳೋದು ಕಲ್ತ್ಕೊಂಡ್ರೆ ನೀವು ಈಸಿಲಿ ನಿಮಗೆ ಬಂದುಬಿಡುತ್ತೆ. ಯಾವ ಥರ ನಿಮಗೆ ವ್ಯೂಸ್ ಎಲ್ಲ ಈಗ ಕಮ್ಮಿ ವ್ಯೂಸ್ ಬರ್ತಾ ಇದೆಯಲ್ಲ, ಅದು ನಿಮಗೆ ಡಬಲ್ಲಾಗಿ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ಇದನ್ನು ಬಂದುಬಿಟ್ಟು ಯಾವ ಥರ ಕರೆಕ್ಟಾಗಿ ಯೂಸ್ ಮಾಡೋದಂತ ಕಲ್ತ್ಕೊಳ್ಳಿ. ಸೊ ಫಸ್ಟು ನಾವು ಇಲ್ಲಿಂದ ಓಪನ್ ಮಾಡ್ಕೊಳ್ಳೋಣ. ಸೊ ಯಾರ ಹತ್ರ ಇಲ್ಲ ವಿಡಾಯ್ಕ್ಯೂ ಯೂಸ್ ಮಾಡಿ. ಸೊ ನಾನು ಬಂದುಬಿಟ್ಟು ಯೂಸ್ ಬರ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ನೋಡಿ ನಿಮಗೆ ಈ ಥರ ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ನಿಮ್ಮದು ಎಲ್ಲ ಜಿಮೇಲ್ ಏನಿದೆ ಓಪನ್ ಆಗಿಬಿಡುತ್ತೆ. ಸೊ ಆ ಜಿಮೇಲ್ ಐ ಡಿ ಅಲ್ಲಿ ನಿಮ್ಮದು ಚಾನಲ್ ಯಾವ ಜಿಮೇಲಲ್ಲಿದೆ ಆ ಜಿಮೇಲ್ನ ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕು. ಓಕೆನಾ? ಸೊ ನನ್ನ ಜಿಮೇಲ್ ಏನಿದೆ ಯೂಟ್ಯೂಬ್ದು ಚಾನಲ್ದು, ಅದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಬ್ಸ್ಕ್ರಿಪ್ಷನ್ ಕೇಳ್ತಾ ಇದೆ, ಇದು ಏನು ದುಡ್ಡೇನು ಕಟ್ಟಕ್ಕೆ ಹೋಗಬೇಡಿ. ಈಗ ಫ್ರೀಯಾಗಿ ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ. ಸೊ ಕನೆಕ್ಟ್ ಯುವರ್ ಚಾನಲ್ ಅಂತ ಇದೆ. ಸೊ ಸಿಂಪಲಿ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಕನೆಕ್ಟ್ ಮೈ ಚಾನಲ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಯೂಟ್ಯೂಬ್ ಚಾನಲ್ ಏನಿದೆ ಕನೆಕ್ಟ್ ಆಗಿಬಿಡುತ್ತೆ ವಿಡಾಯ್ಕ್ಯೂ ಜೊತೆ. ಓಕೆನಾ? ಸೊ ಇಲ್ಲಿಂದ ಬಂದುಬಿಟ್ಟು ಮತ್ತೆ ಇನ್ನೊಂದು ಸಲ ಜಿಮೇಲ್ ಐ ಡಿ ಕೇಳುತ್ತೆ. ನಿಮ್ಮದು ಏನು ಜಿಮೇಲ್ ಐ ಡಿ ಇದೆ ಅದನ್ನು ನೀವು ಇಲ್ಲಿ ಕೊಡಿ. ಓಕೆನಾ? ಸೊ ಈ ಕೆಲಸ ಮಾಡಾದಮೇಲೆ ಮತ್ತೆ ಒಂದು ಸೆಲೆಕ್ಟ್ ಆಲ್ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡಿ. ಓಕೆನಾ? ಸೊ ನಾನು ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಸೊ ಇಷ್ಟು ಮಾಡಾದಮೇಲೆ ನಿಮ್ಮದು ಏನಾಗುತ್ತೆ, ಕನೆಕ್ಟ್ ಆಗಿಬಿಡುತ್ತೆ. ನೈಸ್ ಯೋರ್ ಚಾನೆಲ್ಸ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಅದಾದಮೇಲೆ ಇಲ್ಲಿ ಕೂಡ ನಿಮ್ಮದು ಏನೇನಿದೆ ಎಲ್ಲ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇದೆಲ್ಲ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನಾವು. ಓಕೆನಾ? ಸೊ ಇದು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿಂದ ನಾವು ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ? ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬಂದುಬಿಟ್ಟು ನಾವಿಲ್ಲಿ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ? ಸೊ ಎಲ್ಲರೂ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಬಟ್ ನಾವು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ಐಡಿಯಾಸಿಂದ. ಓಕೆನಾ? ಸೊ ಫಸ್ಟು ನಾವು ಇಲ್ಲಿ ಐಡಿಯಾ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಐಡಿಯಾಸು. ಸೊ ಸಿಂಪಲಿ ನಮಗೇನು ಮಾಡಬೇಕು, ಈ ಐಡಿಯಾಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಗಾಯ್ಸ್ ಇಲ್ಲಿ ನಿಮಗೆ ಡೈಲಿ ಐಡಿಯಾಸ್ ಅಂತ ನಿಮಗೆ ಕೊಟ್ಬಿಡ್ತಾರೆ. ಓಕೆನಾ? ಒಂದು ನಿಮಿಷ ಇರಿ, ಇದು ಸೇವ್ಡ್ ಮೇಲೆ ಕ್ಲಿಕ್ ಮಾಡೋಣ. ಗೋ ಡೈಲಿ ಐಡಿಯಾಸ್ ಅಂತ ಇದೆ. ಸೊ ಇದೊಂದು ಸ್ವಲ್ಪ ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಡೈಲಿ ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನಂದೀಗ ಲೋಡ್ ಆಗ್ತಿಲ್ಲ, ಯಾಕಂದರೆ ನಾನು ಈಗೀಗ ಓಪನ್ ಮಾಡಿದೆ. ಹಾಗಾಗಿ ಈಗ ಇನ್ಸ್ಟಾಲ್ ಮಾಡಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಶೋ ಆಗಿಬಿಡುತ್ತೆ ಈ ಥರ. ಇದರಲ್ಲಿ ಡೈಲಿ ಐಡಿಯಾಸ್ ಬಂದುಬಿಟ್ಟು ಶೋ ಆಗುತ್ತೆ. ಓಕೆನಾ? ಸೊ ನೀವು ಈ ಥರ ಸ್ಕ್ರಾಲ್ ಮಾಡಿದರೆ ನಿಮಗೆ ಇನ್ನೊಂದು 3 ಐಡಿಯಾಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಆ 3 ಐಡಿಯಾಸಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದರ ಮೇಲೆ ವೀಡಿಯೋ ಮಾಡಬೇಕು. ತುಂಬ
ಜನ ಬಂದುಬಿಟ್ಟು ನಿಮ್ಮ ಮನ್ಸು ಅಕಾರ್ಡಿಂಗ್ ನಿಮ್ಮ ಇಷ್ಟದ ಅಕಾರ್ಡಿಂಗು ವೀಡಿಯೋಸ್ ಮಾಡ್ತೀರಾ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ವಿಡೈಕ್ಯೂನೇ ಸಜೆಸ್ಟ್ ಮಾಡುತ್ತೆ ಟೈಟಲ್ ಕೊಟ್ಬಿಟ್ಟು. ಆ ಟೈಟಲಲ್ಲಿ ನೀವು ವೀಡಿಯೋನ ಮಾಡಿ ನೋಡಿ, 100% ನಿಮ್ದು ಏನಾಗುತ್ತೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಸೇವ್ ಮಾಡಿದರೆ ಇಲ್ಲಿ ಸೇವಲ್ಲಿರುತ್ತೆ, ನಿಮ್ಮದು ಐಡಿಯಾ ಏನಿರುತ್ತೆ ಇಲ್ಲಿ ಸೇವಲ್ಲಿರುತ್ತೆ. ಇಲ್ಲಿ ಡಿಸ್ಮಿಸ್ ಮಾಡಿದರೆ ಇದೂ ಕೂಡ ಇಲ್ಲಿರುತ್ತೆ, ಸೇವ್ಡಲ್ಲೂ ಇರುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಪಿಕ್ ಮಾಡಿಬಿಟ್ಟು ಅದರ ಮೇಲೆ ವೀಡಿಯೋ ಮಾಡಿ. ಬಟ್ ಇಲ್ಲಿ ತೋರಿಸ್ತಾ ಇಲ್ಲ, ತೋರಿಸ್ತಿದ್ರೆ ನಮಗೆ ಡೆಫಿನೆಟ್ಲಿ ತೋರಿಸ್ತಿದ್ದೆ, ಓಕೆನಾ. ಸೊ ಬಟ್ ನಿಮ್ಮಿದ್ರಲ್ಲಿ ತೋರಿಸುತ್ತೆ, ಓಕೆನಾ. ನೆಟ್ವರ್ಕ್ ಏನಾದರೂ ಚೆನ್ನಾಗಿದ್ದು ಇದ್ದರೆ ನಿಮ್ಮದ್ರಲ್ಲಿ ತೋರಿಸುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಬರೋಣ ಕೀವರ್ಡ್ಸ್ಗೆ, ಓಕೆನಾ. ಸೊ ನಾವು ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಸರ್ಚ್ ಕೀವರ್ಡ್ಸ್ ಅಂತ ಒಂದು ಆಪ್ಷನ್ ಇದೆ, ಓಕೆನಾ. ಸೊ ಇಲ್ಲಿ ವಾಲ್ಯೂಮು ಯಾವ ಥರ ಬಂದುಬಿಟ್ಟು ಪರ್ಫಾರ್ಮ್ ಆಗ್ತಿದೆ ಅದು ಬಂದುಬಿಟ್ಟು ಶೋ ಆಗ್ತಿದೆ. ಸೊ ಸಿಂಪಲಿ ನಾನು ಇಲ್ಲಿ ಅಂದ್ಕೊಳ್ಳಿ ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ತೀನಿ, ಓಕೆನಾ. ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್, ಓಕೆನಾ. ಸರ್ಚ್ ಮಾಡಿದ್ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಗಾಯ್ಸ್ ನೀವು ಇಲ್ಲಿ ನೋಡ್ಬೋದು ಸ್ಕೋರ್ ಬಂದುಬಿಟ್ಟು ವಾಲ್ಯೂಮು, ಓಕೆನಾ. ಕಾಂಪಿಟೇಷನು ಹೈಯಲ್ಲಿದೆ. ಅದಾದಮೇಲೆ ನೀವು ಸ್ಕೋರ್ ನೋಡ್ಬೋದು 51 ಇದೆ. ಸೊ ನೀವು ಆರಾಮಾಗಿ ಈ ಟಾಪಿಕ್ ಮೇಲೆ ವೀಡಿಯೋನ ಮಾಡ್ಬೋದು, ರೀಚ್ ಆಗೋ ಚಾನ್ಸಸ್ ಇದೆ, ಓಕೆನಾ. ನೀವು ನೋಡ್ಬೋದು ಕಾಂಪಿಟೇಷನ್ ಕೂಡ ಇಲ್ಲಿ ಹೈ ಇದೆ, ತುಂಬ ಜನ ಮಾಡ್ತಿದ್ದಾರೆ. ಸರ್ಚ್ ವಾಲ್ಯೂಮ್ ಏನಿದೆ ಅದು ಕೂಡ ಇಲ್ಲಿ ಒಂದು ಸ್ವಲ್ಪ ಜನ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸರ್ಚ್ ವಾಲ್ಯೂಮ್ 74ವರೆಗೂ ತೋರಿಸ್ತಿದೆ. ಆ್ಯಂಡ್ ಕಾಂಪಿಟೇಷನ್ ಕೂಡ ಹೈ ಇದೆ. ಬಟ್ ಇಲ್ಲಿ ಕಾಂಪಿಟೇಷನ್ ಹೈ ಇದ್ದರೆ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಕಾಂಪಿಟೇಷನ್ ಲೋ ಇದ್ದರೆ ಆ ಕಂಡೀಷನ್ ನೀವೇನು ಮಾಡಿ ಆ ಟೈಟಲ್ ಮೇಲೆ ಈ ಟೈಟಲ್ ಮೇಲೆ ನೀವು ವೀಡಿಯೋನ ಮಾಡ್ಬೋದು, ಓಕೆನಾ. ಈಗ ನೀವೇನಾದರೂ ಟೈಟಲ್ ಸರ್ಚ್ ಮಾಡಿರ್ತಿದ್ದೀರಾ, ನಾನು ಈ ಟಾಪಿಕಲ್ಲಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಫಸ್ಟು ಬಂದುಬಿಟ್ಟು ನೀವೇನು ಮಾಡಬೇಕು ಆ ಟಾಪಿಕ್ನ ಬಂದುಬಿಟ್ಟು ನೀವು ಇಲ್ಲಿ ಹಾಕಿಬಿಟ್ಟು ಸರ್ಚ್ ಮಾಡಿ ನೋಡಿ, ಓವರ್ ಆಲ್ ಸ್ಕೋರ್ ನೋಡಿ, ಓಕೆನಾ. ಯಾವ ಥರ ಬರ್ತಿದೆ, ಸರ್ಚ್ ವಾಲ್ಯೂಮ್ ಎಷ್ಟಿದೆ ಆ್ಯಂಡ್ ಕಾಂಪಿಟೇಷನ್ ಎಷ್ಟಿದೆ. ಕಾಂಪಿಟೇಷನ್ ಅಂದರೆ ಬೇರೆ ಅವರು ವೀಡಿಯೋ ಮಾಡ್ತಾ ಇದ್ದಾರಂತ, ಓಕೆನಾ. ಕಾಂಪಿಟೇಷನ್ ವೆರಿ ಹೈ ಅಂತ ತೋರಿಸ್ತಿದೆಯಲ್ಲ. ಸೊ ಆಲ್ರೆಡಿ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬ್ ಚಾನೆಲ್ ಹೆಂಗೆ ಮಾಡೋದಂತ ವೀಡಿಯೋ ಮಾಡಿದ್ದಾರಂತ. ಇಲ್ಲಿ ಕಾಂಪಿಟೇಷನ್ ಬಂದುಬಿಟ್ಟು ತುಂಬ ಹೈ ಇದೆ, ಓಕೆನಾ. ಸರ್ಚ್ ವಾಲ್ಯೂಮ್ ಇಲ್ಲಿ ಆಡಿಯನ್ಸ್ಗಳು ಬಂದುಬಿಟ್ಟು ಏನು ಸರ್ಚ್ ಮಾಡ್ತಿದ್ದಾರೆ, ಸರ್ಚ್ ವಾಲ್ಯೂಮ್ ಜಾಸ್ತಿನೇ ಇದೆ, ಓಕೆನಾ. ನೀವು ವೀಡಿಯೋ ಮಾಡ್ಬೋದು. ಬಟ್ ಇಲ್ಲಿ ಕಾಂಪಿಟೇಷನ್ ಹೈ ಇದೆ. ಕಾಂಪಿಟೇಷನ್ ಲೋ ಇದ್ದು ಸರ್ಚ್ ವಾಲ್ಯೂಮ್ ಹೈ ಇದ್ದರೆ ಆ ಕಂಡೀಷನಲ್ಲಿ ನೀವೇನು ಮಾಡ್ಬೋದು ವೀಡಿಯೋನ ಈಸಿಲಿ ಮಾಡ್ಬೋದು, ಓಕೆನಾ. ಗೊತ್ತಾಯ್ತಾ ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ? ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ನಂಗೆ ಇನ್ನೊಂದು ಸಲ ಕಮೆಂಟಲ್ಲಿ ಕೇಳಿ, ಓಕೆನಾ. ಅದು ಆದಮೇಲೆ ನಾವು ಆಪ್ಟಮೈಸ್ದು ಆಮೇಲೆ ಮಾತಾಡೋಣ. ಫಸ್ಟು ನಾವು ಇಲ್ಲಿ ಜನ್ರೇಷನ್ ಬಗ್ಗೆ ಮಾತಾಡ್ಬಿಡೋಣ. ಲಾಸ್ಟಲ್ಲಿ ನಾನು ನಿಮಗೆ ಆಪ್ಟಮೈಸ್ದು ಹೇಳ್ಕೊಡ್ತೀನಿ. ಸೊ ಜನ್ರೇಷನ್ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ನೋಡಿ ಆ್ಯಡ್ ಫೋಟೋ ಅಂತ ಇದೆ. ಸೊ ಸಿಂಪಲಿ ನಾವು ಇಲ್ಲಿಂದ ಕಟ್ ಮಾಡೋಣ. ಮೇಕ್ ಎ ವಿಡಿಯೋ ಅಂತ ನಿಮಗೆ ಅಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಮೇಕ್ ವಿಡಿಯೋ ಅಂತ. ನೀವು ಓನಾಗಿ ಕೂಡ ವಿಡಿಯೋ ಮಾಡ್ಬೋದು. ಇಲ್ಲಿಂದ ಯಾವುದಾದ್ರೂ ಒಂದು ಟಾಪಿಕ್ನ ಹಾಕಿಬಿಟ್ಟು ವಿಡಿಯೋ ನೀವು ಈಸಿಲಿ, ನಿಮಗೆ ಸ್ಕ್ರಿಪ್ಟ್ ಬರಲ್ಲ, ಯಾವ ಥರ ನಾನು ವಿಡಿಯೋ ಮಾಡೋದೇ ಗೊತ್ತಿಲ್ಲ, ನನಗೆ ವಿಡಿಯೋ ಮಾಡೋದೇ ಬರಲ್ಲ ಅಂದರೆ ನೀವು ಈಸಿಲಿ ಇಲ್ಲಿಂದ ನೋಡಿ ನಾನು ಹಾಕ್ತೀನಿ ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಅಂತಲೇ ಹಾಕ್ತೀನಿ, ಓಕೆನಾ. ಯೂಟ್ಯೂಬ್ ಚಾನಲ್ ಅಂತ ಹಾಕ್ತೀನಿ, ಓಕೆನಾ. ಸೊ ಇಲ್ಲಿ ಜನ್ರೇಟ್ ಐಡಿಯಾ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಈ ಜನ್ರೇಟ್ ಐಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಜನ್ರೇಟ್ ಐಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಟೈಟಲಿಂದ ಹಿಡಿದು ಥಂಬ್ನೈಲಿಂದ ಹಿಡಿದು ಹುಕ್ಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ. ಬಟ್ ಇಲ್ಲಿ ಏನಂದರೆ ನೋಡಿ ಟೈಟಲ್ ಬಂದುಬಿಟ್ಟು ಕೊಟ್ಟಿದೆ, ಇದು ವಾಲ್ಯೂಮ್ ಕೂಡ ಜಾಸ್ತಿ ಇದೆ. ಕ್ರಿಯೇಟ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಟುಡೇ ಅಂತ ಇದೆ. ಥಂಬ್ನೈಲ್ ಬಂದುಬಿಟ್ಟು ಹಾಕ್ತಾ ಇದೆ. ಈ ಥಂಬ್ನೈಲು ನೀವು ಹಾಕೋದಾದರೆ ಹಾಕಿ, ಬಟ್ ಈ ಥಂಬ್ನೈಲ್ ಅಷ್ಟು ನನಗೆ ಇಷ್ಟ ಆಗಿಲ್ಲ, ಓಕೆನಾ. ನೀವು ಓನಾಗೆ ಕ್ರಿಯೇಟ್ ಮಾಡಿ ಹಾಕಿ ಥಂಬ್ನೈಲು, ಓಕೆನಾ. ಬಟ್ ಅದಾದಮೇಲೆ ಈಗ ನೋಡಿ ಟೈಟಲ್ ಬಂದುಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ, ಓಕೆನಾ. ನೀವು ನೋಡ್ಬೋದು ಇದು ಟೈಟಲ್ ಕೊಟ್ಟಿದ್ದಾರೆ, ಚೆನ್ನಾಗಿರೋ ಟೈಟಲ್, ಕ್ರಿಯೇಟ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಟುಡೇ ಅಂತ, ಓಕೆನಾ. ಅದಾದಮೇಲೆ ಹುಕ್ಸು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಇಂಗ್ಲೀಷಲ್ಲಿದೆ. ನಮಗೆ ಏನು ಬೇಕು, ನಮಗೆ ಕನ್ನಡದಲ್ಲಿ ಬೇಕು, ಓಕೆನಾ. ಹುಕ್ಸ್ ಅಂದರೆ ಸ್ಟಾರ್ಟಿಂಗ್ ನೀವು ಮಾತಾಡ್ತಿರಲ್ಲ ಅದನ್ನೇ ನಾವು ಹುಕ್ಸ್ ಅಂತ ಹೇಳೋದು. ಸ್ಟಾರ್ಟಿಂಗು ವೀಡಿಯೋ ಸ್ಟಾರ್ಟ್ ಆಗಿದ್ದು, ಓಕೆನಾ. ವೀಡಿಯೋ ಸ್ಟಾರ್ಟ್ ಆಗಿದ್ದು ನೀವೇನಾದರೂ ಹೇಳ್ತಿರಲ್ಲ ಅದನ್ನು ಹೇಳೋದು. ಸೊ ಇದನ್ನು ಯಾವ ಥರ ನಾವು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಬೋದು. ಸಿಂಪಲ್ಲಿ ನಾವೇನು ಮಾಡೋಣ, ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಚಾಟ್ GPT ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಈಸಿಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಾವು ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇದು ಕನ್ನಡದಲ್ಲಿ ಬರೆದು ಕೊಡಿ,
ಓಕೆನಾ. ಸೊ ಸಿಂಪಲ್ ಈ ಥರ ಸೆಂಡ್ ಮಾಡಿ ChatGPTಗೆ. ಇದೇನು ಮಾಡುತ್ತೆ, ಕನ್ನಡದಲ್ಲಿ ಬಂದುಬಿಟ್ಟು ಬರೆದು ಕೊಟ್ಬಿಡುತ್ತೆ. ಓಕೆನಾ, ನೀವು ನೋಡ್ಬೋದು ಇದನ್ನು ಕನ್ನಡದಲ್ಲಿ ಇಂತಾಗಿಸುತ್ತೇನೆ ಅಂತ ಇದೆ. ಇದು ನಾನೊಂದು ಸಾಲನ್ನು ಸ್ವೀಕರಿಸುತ್ತೇನೆ, ನನ್ನದೇ ಆದ ಯೂಟ್ಯೂಬ್ ಚಾನಲನ್ನು ಮೊದಲಿನಿಂದ ನಿರ್ಮಿಸಿದ್ದೇನೆ. ನಾನು ಏನೋ ಇದೆ ಇಲ್ಲಿ ವಿಷಯ ವಿಡಿಯೋ ಮಾಡ್ತಿದ್ದೀನಿ, ನಿಮ್ಮ ಪ್ರೋತ್ಸಾಹ. ಇದು ಬಂದುಬಿಟ್ಟು ChatGPT ಬರೆದಿರೋದು. ಸೊ 2 ಥರ ಬರ್ಕೊಟ್ಟಿದೆ, ನೀವು ನೋಡ್ಬೋದು ಇಲ್ಲಿ. ಇದನ್ನು ನೀನು ನಿನ್ನ ಬಗ್ಗೆ ಬೇಕಾದರೆ ವಿಡಿಯೋ ಟೈಟಲ್, ಡಿಸ್ಕ್ರಿಪ್ಷನ್ ಅಥವಾ ಟ್ಯಾಗ್ಸ್ ಸಹ ಬೇಕಾದರೆ ಕೇಳು ಅಂತ ಯೂಟ್ಯೂಬಲ್ಲ ChatGPT ಕೇಳಿದೆ. ಬಟ್ ಇಲ್ಲಿ ಬರ್ದು ಕೊಟ್ಟಿದ್ದಾರಲ್ಲ, ಇದು ಬಂದುಬಿಟ್ಟು ಸ್ಟಾರ್ಟಿಂಗ್ ನೀವು ಓದಬೇಕಾಗಿರೋದು ನಿಮ್ಮ ವಿಡಿಯೋದಲ್ಲಿ. ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ, ಏನು ಮಾತಾಡಬೇಕಂತ ಗೊತ್ತಿಲ್ಲ ಅನ್ನೋರು. ಓಕೆನಾ. ಸೊ ಇದಾದಮೇಲೆ ಇದು ಹುಕ್ಸ್ ಆಯಿತು, ಇಂಗ್ಲೀಷಲ್ಲಿ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಔಟ್ಲೈನು, ಇಂಟ್ರೊಡಕ್ಷನು, ಅದಾದಮೇಲೆ ಪ್ರೆಸೆಂಟೇಷನು, ಇನ್ನೂ ತುಂಬ ಇದೆ. ಸೊ ಸಿಂಪಲ್ಲಿ ನೀವೇನು ಮಾಡಿ ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಇಲ್ಲಿಂದ ಕಾಪಿ ಮಾಡಿಕೊಂಡು ಸಿಂಪಲ್ಲಿ ನೀವೇನು ಮಾಡ್ಬೋದು, ಇಲ್ಲಿಂದ ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಕನ್ನಡದಲ್ಲಿ ಬರೆದು ಕೊಡಿ ಅಂತ ಟೈಪ್ ಮಾಡಿ. ಕನ್ನಡದಲ್ಲಿ ಬರೆದು ಕೊಡಿ. ಓಕೆನಾ. ಈ ಥರ ಟೈಪ್ ಮಾಡಿಬಿಟ್ಟು ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನಾಗುತ್ತೆ ಅದು ಕನ್ನಡದಲ್ಲಿ ಬಂದುಬಿಟ್ಟು ಬರೆದು ಕೊಟ್ಬಿಡ್ತಾರೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಏನಿದೆ, ಇದು ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುವ ವಿಧಾನವನ್ನು ಕಲಿಯುತ್ತಿದ್ದೀರಿ. ಒಬ್ಬ ಪ್ರಾರಂಭಿಕವಾಗಿ ಅಥವಾ ಹೊಸ ದಾರಿಯನ್ನು ಹುಡುಕುತ್ತಿದ್ದವಾಗಲಿ ಇದು ನಿಮಗೋಸ್ಕರ ಅಂತ ಏನೋ ಇದೆ. ಅದಾದಮೇಲೆ ಇನ್ನೂ ತುಂಬ ಬಂದುಬಿಟ್ಟು ವಿಷಯ ಏನೇನು ಯಾವ್ಯಾವ ಥರ ನಮ್ಮ ವಿಡಿಯೋ ಮಾಡಬೇಕು ಇದೆಲ್ಲ ನೀವು ಬಂದುಬಿಟ್ಟು ಹೇಳಬೇಕು. ನೀವು ಕಲಿತ್ಕೊಂಡು ನೀವು ಓದ್ಬಿಟ್ಟು ನೀವು ಹೇಳಬೇಕು. ಓಕೆನಾ. ವಿಡಿಯೋದಲ್ಲಿ ಇದು ಬಂದುಬಿಟ್ಟು ಏನಿದೆ ವಿಡಿಯೋಕ್ಕೆ ಸಜೆಸ್ಟ್ ಮಾಡ್ತಾ ಇರೋದು. ನಮಗೆ ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ, ಈ ಟಾಪಿಕಲ್ಲಿ ಯಾವ ಥರ ಮಾಡೋದು, ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅನ್ನೋರು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಗೈಡ್ ನೋಡಿ, ನಮ್ಮದು ಅದು ಬಂದುಬಿಟ್ಟು ಇಂಟ್ರೊಡಕ್ಷನು, ಔಟ್ರೊಡಕ್ಷನ್ ಮತ್ತು ಇದು ಇನ್ನೇನು ಹೇಳೋದು ಹುಕ್ಸು. ಅದಾದಮೇಲೆ ಸ್ಕ್ರಿಪ್ಟು, ನಾವು ಯಾವ ಥರ ಹೇಳ್ತೀವಿ ವಿಡಿಯೋದಲ್ಲಿ, ನಾವು ಯಾವ ಥರ ಮಾತಾಡಬೇಕಂತ ಸ್ಕ್ರಿಪ್ಟು ಇದೆ. ಓಕೆನಾ. ನೀವು ನೋಡ್ಬೋದು ಇಲ್ಲಿ. ಓಕೆನಾ. ಅದಾದಮೇಲೆ ಇಲ್ಲಿ ನಾವು ಇನ್ನೂ ಕೆಳಗೆ ಬಂದುಬಿಟ್ಟು ಸ್ಕ್ರಾಲ್ ಮಾಡಿಬಿಟ್ರೆ ಸೇಮ್ ನಾನು ಹೇಳಿದ್ನಲ್ಲ, ಸ್ಕ್ರಿಪ್ಟು ಕೂಡ ನೀವು ChatGPTಯಲ್ಲಿ ಏನು ಮಾಡ್ಬೋದು, ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಕನ್ನಡದಲ್ಲಿ. ಓಕೆನಾ. ಅದಾದಮೇಲೆ ಕೆಳಗೆ ಬಂದುಬಿಟ್ರೆ ಇಲ್ಲಿ ನೋಡಿ, ಇದು ವಾಯ್ಸ್ ಓವರ್ ಕೇಳ್ತಾ ಇದೆ. ಇದು ವಾಯ್ಸ್ ಓವರ್ ನಮಗೆ ಬೇಡ, ಯಾಕಂದರೆ ಇದು ದುಡ್ಡು ಕೇಳ್ತಾ ಇದೆ ವಾಯ್ಸ್ ಓವರ್ಗೆ. ಬಟ್ ಅದು ಇಂಗ್ಲೀಷಲ್ಲೇ ಬರುತ್ತೆ ವಾಯ್ಸ್ ಓವರ್ ಮಾಡಿಸಿದ್ರು. ಓಕೆನಾ. ಸೊ ನಮಗಿದು ವಾಯ್ಸ್ ಓವರ್ ಬೇಡ, ಇದ್ರ ಮೇಲೇನು ಗಮನ ಕೊಡಬೇಡಿ. ಓಕೆನಾ. ಅದಾದಮೇಲೆ ಕೆಳಗೆ ಬಂದರೆ ಟ್ಯಾಗ್ಸ್ಗಳು ಬಂದುಬಿಟ್ಟು ಕೊಡ್ತಾ ಇದ್ದಾವೆ. ಓಕೆನಾ. ವಿಡೈಕ್ಯೂ ಏನಿದೆ ಟ್ಯಾಗ್ಸ್ಗಳು ಕೊಟ್ಟಿದೆ, ಸಜೆಸ್ಟ್ ಮಾಡ್ತಾ ಇದೆ ಅದೇ ಟ್ಯಾಗ್ಸು. ಈ ಟ್ಯಾಗ್ಸ್ನ ಯೂಸ್ ಮಾಡಿ ನಿಮ್ಮ ವಿಡಿಯೋ ಬಂದುಬಿಟ್ಟು ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆ್ಯಂಡ್ ಇದು ರ್ಯಾಂಕೆಡ್ ಕೀವರ್ಡ್ಸೇ, ನೀವು ನೋಡ್ಬೋದು ಇಲ್ಲಿ 46, 52, 56 ಇದೆಲ್ಲ ಬಂದುಬಿಟ್ಟು ರ್ಯಾಂಕೆಡ್ ಕೀವರ್ಡ್ಸು. ಇದನ್ನೆಲ್ಲ ನೀವೇನು ಮಾಡ್ಬೋದು, ಒಂದೇ ಸಲ ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋ ಏನಿದೆ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿದ್ದಾರೆ, ನೀವು ಏನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಅಂತ. ಇದನ್ನು ಕೂಡ ನೀವು ಕಾಪಿ ಮಾಡ್ಕೊಂಡು ಏನು ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಈ ಕೀವರ್ಡ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಟ್ಯಾಗ್ಸ್ನೂ ಕೂಡ ನೀವು ಇಲ್ಲಿಂದ ಕಾಪಿ ಮಾಡಿಕೊಂಡು ಈಸಿಲಿ ಬಂದುಬಿಟ್ಟು ನೀವು ನಿಮ್ಮ ವಿಡಿಯೋ ಟ್ಯಾಗ್ಸಲ್ಲಿ ಪೇಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಇದು ಬಂದುಬಿಟ್ಟು ವಿಡೈಕ್ಯದು ಹೊಸ ಫ್ಯೂಚರ್ ಅಂತಲೇ ನಾವು ಹೇಳ್ಬೋದು. ನೀವು ಈ ಥರ ಬೇಕಿದ್ರೆ ಟೈಟಲ್ಸ್ ಕೂಡ ಜನ್ರೇಟ್ ಮಾಡ್ಕೋಬೋದು. ಅದಾದಮೇಲೆ ಈಗ ಮೇಯ್ನಾಗಿ ನಾವು ಇಲ್ಲಿಂದ ಬ್ಯಾಕ್ ಬರೋಣ. ಓಕೆನಾ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಆಪ್ಟಿಮೈಸೇಷನು. ಸೊ ಇದು ಬಂದುಬಿಟ್ಟು ನಿಮ್ಮದು ನಿಂತಿರೋ ವಿಡಿಯೋ ಏನಿರುತ್ತೆ ಅದು ಮತ್ತೆ ನೀವು ಬೂಸ್ಟ್ ಮಾಡ್ಬೋದು. ಸೊ ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ ಗೈಸ್, ಇಲ್ಲಿ ಬಂದುಬಿಟ್ಟು ನನಗೆ ಶೋ ಆಗ್ತಿದೆ, ಬಟ್ ಆ ಅಕೌಂಟಲ್ಲಿ ನಂಗೆ ಶೋ ಆಗ್ತಿದ್ದಿಲ್ಲ. ಇಲ್ಲಿ ಜನ್ರೇಟ್ ಸ್ಕೋರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಥಂಬ್ನೈಲ್ ಇದೆ, ಡೀಟೇಲ್ಸ್ ಇದೆ, SEO ಸ್ಕೋರ್ ಇದೆ, ಚೆಕ್ ಲಿಸ್ಟ್ ಇದೆ. ಓಕೆನಾ. ಸೊ ನೀವು ಇಲ್ಲಿ ಬಂದುಬಿಟ್ಟು ನೋಡಿ, ನಿಮಗೆ ಟೈಟಲ್ ಬಂದುಬಿಟ್ಟು ಕೆಳಗಡೆ ಸಜೆಸ್ಟ್ ಆಗ್ತಿದೆ. ಓಕೆನಾ. ಇದು ಓಡಿಲ್ಲ ಅಂದರೆ ಈ ಟೈಟಲ್ ಇಲ್ಲಿ ನಿಮ್ಮದು ಇದು ಒರಿಜಿನಲ್ ಟೈಟಲು, ಇಲ್ಲಿ ಸಜೆಸ್ಟ್ ಮಾಡ್ತಿರೋ ಟೈಟಲ್ಸ್ಗಳು. ಸೊ ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಸಜೆಸ್ಟ್ ಮಾಡ್ತಿರೋ ಟೈಟಲ್ ಏನಿದೆ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇದು ಆದಮೇಲೆ
ಥಂಬ್ನೈಲು ಓಕೆನಾ. ಥಂಬ್ನೈಲಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ನಮ್ದು ಆಲ್ರೆಡಿ ಥಂಬ್ನೈಲ್ ಇರುತ್ತೆ. ಸೊ ಇದಿಷ್ಟ ಆಗಿಲ್ಲ, ಓಡ್ತಾ ಇಲ್ಲ ವೀಡಿಯೋ ಅಂದರೆ ನೀವು ಇಲ್ಲಿ ಅಪ್ಲೋಡ್ ಥಂಬ್ನೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇರೆ ಥಂಬ್ನೈಲ್ ಬಂದುಬಿಟ್ಟು ನೀವು ಈಸಿಲಿ ಹಾಕ್ಬೋದು. ಅದಾದಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮದು ಡಿಸ್ಕ್ರಿಪ್ಷನ್ ಏನಿದೆ, ನಾನು ಟ್ಯಾಗ್ಸ್ ಎಲ್ಲ ಏನು ಆ್ಯಡ್ ಮಾಡಿದ್ದೀನಿ, ಇಲ್ಲ ಟ್ಯಾಗ್ಸ್ ಆ್ಯಡ್ ಮಾಡಿಲ್ಲ ಅಂದರೆ ಇಲ್ಲಿ ಆ್ಯಡ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದೊಂದಾಗಿ ಬಂದುಬಿಟ್ಟು ಟ್ಯಾಗ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಯಾವುದು ಜಾಸ್ತಿ ಇದೆ ಆ ಟ್ಯಾಗ್ಸ್ಗಳನ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ. ಈ ಥರ ಆ್ಯಡ್ ಮಾಡಿ ಇನ್ನೂ ರೆಕಮೆಂಡೆಡ್ ಟ್ಯಾಗ್ಸ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಸೊ ಆ ಟ್ಯಾಗ್ಸ್ಗಳನ್ನ ಏನಿದೆ ಅದನ್ನು ಆ್ಯಡ್ ಮಾಡಿ ಓಕೆನಾ. ಸೊ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಒಂದೊಂದೇ ಟ್ಯಾಗ್ಸ್ಗಳನ್ನ ನೀವು ಆ್ಯಡ್ ಮಾಡಬೇಕು ಓಕೆನಾ. ಸೊ ನೋಡಿ ಈ ಥರ ಬಂದುಬಿಟ್ಟು ಟ್ಯಾಗ್ಸ್ ಆ್ಯಡ್ ಮಾಡಿ ಅದೇ ಬಂದುಬಿಟ್ಟು ಚೇಂಜ್ ಆಗಿಬಿಡುತ್ತೆ. ಅದಾದಮೇಲೆ SEO ಸ್ಕೋರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಮದು ಏನಿದೆ ಎಲ್ಲ ಬಂದುಬಿಟ್ಟು ಇಲ್ಲಿ ಚೆಕ್ ಲಿಸ್ಟಲ್ಲಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ನು ಮತ್ತು ಟೈಟಲ್ ಲೆಂತ್ ನೋಡಿ ನಿಮ್ಮದು ಟೈಟಲ್ ಲೆಂತ್ ಜಾಸ್ತಿ ಇದೆ. ಅದಾದಮೇಲೆ ಕೆಳಗಡೆ ಟ್ಯಾಗ್ಸ್ ಲೆಂತ್ ಕೂಡ ನಿಮ್ಮದು ಟ್ಯಾಗ್ಸ್ನ ಕೂಡ ನೀವು ಆ್ಯಡ್ ಮಾಡಬೇಕು. ಮತ್ತು ಆ್ಯಡ್ ಒನ್ ಟ್ಯಾಗ್ ಇನ್ ಟೈಟಲ್ ಅಂತ ಇದೆ, ಮತ್ತು ಮಿಕ್ಕಿದ್ದೆಲ್ಲ ಇದೆ ಓಕೆನಾ. ಸೊ ನಾವಿಲ್ಲಿ SEO ಸ್ಕೋರ್ ಮೇಲೆ ಕ್ಲಿಕ್ ಬೇಡ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೋಡಿ ಇದೆಲ್ಲ ನಾವು ಆ್ಯಡ್ ಮಾಡಿದ್ದೀವಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಟೈಟಲ್ ಏನಿದೆ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ ಓಕೆನಾ. ಆದಮೇಲೆ ನೋಡಿ ಗೈಸ್ ನಮ್ದೀಗ ಪಬ್ಲಿಷ್ ಮಾಡಾದಮೇಲೆ ನಮ್ಮದು SEO ಸ್ಕೋರ್ ನೋಡಿ 0ಇಂದ ಡೈರೆಕ್ಟ್ ನೀವು ನೋಡ್ಬೋದು ಇಲ್ಲಿ 22ಗೆ ಹೋಗಿದೆ ಓಕೆನಾ. ಸೊ ಈ ಥರ ಬಂದುಬಿಟ್ಟು ನೀವು ಚೇಂಜ್ ಮಾಡ್ಕೋಬಹುದು ಓಕೆನಾ. ಸೊ ಡೈರೆಕ್ಟ್ ನೀವು ಪಬ್ಲಿಷ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ ಯಾವ ಥರ ವಿಡಿಯೋಕ್ಕೆ ಯೂಸ್ ಮಾಡೋದಂತ. ಸೊ ನೀವು ಐಡಿಯಾಸಲ್ಲಿ ಆಗಲೇ ನಮಗೆ ಶೋ ಆಗಿಲ್ಲ ಅಲ್ಲ. ಸೊ ಸಿಂಪಲಿ ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಐಡಿಯಾಸ್ಗಳು ಸಿಗುತ್ತೆ ನೋಡಿ. 3 ಐಡಿಯಾಸ್ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ಇದೆ. 2025 ಉಚಿತವಾಗಿ ಗಿಬ್ಲಿ ಏನೋ ಒಂದಿದೆ. ಸೊ ಈ ಐಡಿಯಾ ಇಷ್ಟ ಆದರೆ ಇದ್ರ ಮೇಲೆ ವಿಡಿಯೋ ಮಾಡಿ, ಇಲ್ಲಾಂದರೆ ಇದನ್ನು ಡಿಸ್ಮಿಸ್ ಮಾಡಿ ಓಕೆನಾ. ಈ ಥರ ಡಿಸ್ಮಿಸ್ ಮಾಡಿ. ಈ ಕ್ಯಾಪ್ ಕಟ್ನಲ್ಲಿ ಧ್ವನಿಯ ಸಂಪಾದನೆ ಕುರಿತು ಸಂಪೂರ್ಣ ಮಾರ್ಗದರ್ಶನ ಅಂತ ಇದೆ. ಹೈ ಅಂತಲೂ ತೋರಿಸ್ತಾ ಇದೆ ಇಲ್ಲಿ. ನೀವು ಈ ಟಾಪಿಕ್ ಬಗ್ಗೆನೂ ನಂದರಲ್ಲಿ ಈ ಥರ ಟಾಪಿಕ್ ತೋರಿಸ್ತಿದೆ, ಯಾಕಂದರೆ ನಾನು ಟೆಕ್ ಚಾನಲ್ ಮಾಡ್ತೀನಿ ಓಕೆನಾ. ನಿಮ್ಮದ್ರಲ್ಲಿ ಬೇರೆದು ತೋರಿಸ್ಬೋದು ಓಕೆನಾ. ಸೊ ನಿಮ್ಗೆ ಇದಿಷ್ಟ ಆದರೆ ಸೇವ್ ಮೇಲೆ ಕ್ಲಿಕ್ ಮಾಡಿ, ಅದು ಸೇವ್ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೊಂದು ಕೂಡ ನಿಮಗಿದೆ. ಸೊ ಇದನ್ನು ನಿಮ್ಗೆ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ಡ್ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ, ನಾವು ಏನು ಸೇವ್ ಮಾಡಿದ್ವಿ. ಡಿಸ್ಮಿಸ್ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ ಓಕೆನಾ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ನು ಮೈಂಡಲ್ಲಿ ಓಡ್ತಿದ್ರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.